I will repeat the question. ಇಪ್ಪತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನ ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನ ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನ ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನ ನಾವು ಎಕ್ಸ್ ಆಗಿರಲಿ ಅಂತ ತಗೊಂಡ್ರೆ, ಸೊ ಇಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಏನು ಹೇಳಿ 2x + 3. ಏನ್ ಹೇಳಿ, ದಿನ ತಯಾರಿಸಿದ ಮಡಿಕೆಯ ಸಂಖ್ಯೆ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ, 2x + 3. ಸೊ ಇಲ್ಲಿ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟು ಮಕ್ಕಳೇ? 90. ಸೊ ಹಾಗಾಗಿ ಇಲ್ಲಿ ಒಟ್ಟು ವೆಚ್ಚ ಏನಾಗಿದೆ ಹೇಳಿ, ಮಡಿಕೆಗಳ ಸಂಖ್ಯೆ ಮತ್ತು ಪ್ರತಿ ಮಡಿಕೆಯ ವೆಚ್ಚದ ಗುಣಲಬ್ಧಕ್ಕೆ ಸಮನಾಗತ್ತೆ. ಸೊ ಹಾಗಾಗಿ x × 2x + 3 ಇವುಗಳ ಗುಣಲಬ್ಧ 90 ರೂಪಾಯಿ. ಓಕೆ, ಸೊ ಇದನ್ನ ವರ್ಗ ಸಮೀಕರಣಕ್ಕೆ ಪರಿಹರಿಸಿದ್ರೆ 2x² + 3x = 90. ಸೊ 2x² + 3x - 90 ಏನಾಯ್ತು ಹೇಳಿ? 0 ಆಯ್ತು. ಸೊ ಈಗ ನಮ್ಗೆ ಮೊದಲನೇ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಏನು? 180. ಓಕೆ, ಸೊ 180 ಬರ್ಬೇಕು. ಸೊ ಆ ಎರಡು ಸಂಖ್ಯೆಯನ್ನ ತಗೊಳ್ಬೇಕು. ಆ ಎರಡು ಸಂಖ್ಯೆಯ ಗುಣಲಬ್ಧ 180 ಆಗ್ತಾ ಇರ್ಬೇಕು. ಅದೇ ಎರಡು ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮಗೆ ಮಧ್ಯದ ಪದ ಸಿಗ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ಇದನ್ನ 92 180 ಆಯ್ತು. ಸೊ ಇದು 180 ಅಂದ್ರೆ 15. ಓಕೆ, 15 ಸೊ ಇಲ್ಲಿ 15 12 15 × 12 180. 15ರಲ್ಲಿ 12 ಹೋದ್ರೆ 3 ಸಿಗತ್ತೆ. ಸೊ ಈಗ 2x² + 15x - 12x - 90 0. ಸೊ ಈಗ ನಾವು ಸಾಮಾನ್ಯ ಅಂಶವನ್ನ ಹೊರತೆಗೆಯೋಣ. ಸೊ ಇಲ್ಲಿ ಇದು ಎರಡು ಪದದಲ್ಲಿರುವ ಸಾಮಾನ್ಯ ಅಂಶ x. ಸೊ 2x + 15 - 6 6 2 12 6 1 6 5. ಓಕೆ, ಸೊ 2x. ಸೊ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಯ್ತು. ಓಕೆ, ಸರಿ ಆಯ್ತು. ಈಗ = 0. ಸೊ ಈಗ ನಾವು x ಅನ್ನ ಸಾಲ್ವ್ ಮಾಡ್ಬೇಕು. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಅಂಶ 2x + 15. ಸೊ ಇಲ್ಲೇನು ಉಳಿಯುತ್ತೆ? x - 6 = 0. ಸೊ ಈಗ 2x + 15 = 0, x - 6 = 0. ಸೊ ಇಲ್ಲಿ x ಏನಾಗುತ್ತೆ ಹೇಳಿ? -15 / 2. ಸೊ x ಏನಾಗುತ್ತೆ ಹೇಳಿ? 6. ಓಕೆ, ಸೊ ಈಗ ಇಲ್ಲಿ ನಮಗೆ ಏನ್ ಸಿಕ್ಕಿದೆ? x 6 ಮತ್ತು x -15/2 ಸಿಕ್ಕಿದೆ. ಸೊ ಇಲ್ಲಿ ಮಡಿಕೆಗಳ ಸಂಖ್ಯೆ ಋಣಾತ್ಮಕವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ನಾವಿಲ್ಲಿ x 6 ಅಂತ ತಗೊಳ್ತೇವೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ x 6. ಸೊ ಈಗ ನಾವು ವೆಚ್ಚವನ್ನ ಗಮನಿಸಿದ್ರೆ, ಸೊ ಇಲ್ಲಿ ಏನಿದೆ? 2x + 3 ಏನ್ ಹೇಳಿ? 2 × 6 + 3. ಸೊ ಇದೇನಾಗುತ್ತೆ ಹೇಳಿ? 6 2 12 + 3 ಎಷ್ಟಾಯ್ತು? 15. ಸೊ ಅದರಿಂದ ಪ್ರತಿ ಮಡಿಕೆಯ ವೆಚ್ಚ ಸಿಕ್ಕಿದೆ ಮಕ್ಕಳೇ ನಮ್ಗೆ. ಓಕೆ, ಸೊ ಪ್ರತಿ ಮಡಿಕೆಯ ವೆಚ್ಚ ಎಷ್ಟು? 15 ರೂಪಾಯಿ ಅಲ್ವಾ? ಸೊ ಈಗ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಷ್ಟು ಹೇಳಿ? 6. ಮತ್ತು ಪ್ರತಿ ಮಡಿಕೆಯ ವೆಚ್ಚ ಎಷ್ಟು ಮಕ್ಕಳೇ? 15 ಆಗಿದೆ. ಥ್ಯಾಂಕ್ ಯು.